ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ತಾ ಇರ್ಬೋದು, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ದೊಡ್ಡದು ಪತ್ರ ವಡೆ ಮಾಡಲಿಕ್ಕೆ ತೊಗೋತಾರೆ ನೋಡ್ರಿ ಎಲೆಗಳು. ಅದನ್ನು ತೊಗೊಂಡಿನಿ. ತುಂಬ ದೊಡ್ಡದು ಎಲೆಗಳಿದ್ದಾವೆ ನೋಡ್ಬೋದು ನೀವು. ಇವು ದೊಡ್ಡ ದೊಡ್ಡ ಎಲೆಗಳಿದ್ದಾವೆ. ಇವೆಲ್ಲ ನಾನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೇನೆ ಎಲೆ. ಇಲ್ಲಿ ನೋಡ್ಬೋದು ನೀವು ಮಸಾಲ. ನಾನೀಗ ಹಿಂದೆನೂ ಒಂದು ಪತ್ರೊಡೆ ಮಾಡಿದ್ದೆ. ಅದು ಈರುಳ್ಳಿ ಮತ್ತು ಕಡಲೆ ಹಿಟ್ಟಿನಲ್ಲಿ ಮಾಡಿದ್ದೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಬಿಳಿ ಎಳ್ಳು ಅನ್ಪಾಲಿಶ್ ಇದೆ, ಮತ್ತು ಇಲ್ಲಿ ಜೀರಿಗೆ ಇದೆ, ಒಂದು 1/4 ಚಮಚದಷ್ಟು. ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಒಂದು 1/4 ಚಮಚದಷ್ಟು ಓಂಕಾಳು, ಮತ್ತು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಇದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ. ಮತ್ತು ಇಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿನೀರಿನಲ್ಲಿ ನೆನೆಸಿ ಈ ಥರ ಇಟ್ಕೊಂಡಿದ್ದೇನೆ. ಮತ್ತಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ಹುಣಸೆ ಹಣ್ಣು ಮತ್ತು ಮೊಸರು. ನಾನು 2 ಥರ ಮಾಡಿ ತೋರಿಸ್ತಾ ಇದ್ದೀನಿ ಇದರೊಳಗೆ. ಇದು ಮೊಸರಿನಲ್ಲಿ ಒಂದು ಥರ ಪತ್ರ ವಡೆ, ಮತ್ತು ಇದು ಇದು ಫ್ರೈ ಮಾಡ್ಕೇಸಂದ್ರೆ ಚಟ್ನಿ ಜೊತೆಗೆ ಒಂದು ಪತ್ರ ವಡೆ, ಮೊಸರು ಜೊತೆಗೂ ಒಂದು. ಇದು 2 ಥರದಾಗ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ನೋಡ್ಬೋದು, ತುಂಬ ಡಿಫ್ರೆಂಟ್ ಆದ ಮತ್ತು ಟೇಸ್ಟ್ ಆದಂಥ ಒಂದು ಪತ್ರ ವಡೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಪತ್ರ ವಡೆ ಇದು ತುಂಬ ಚೆನ್ನಾಗಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಇದು ಎನಿ ಟೈಮ್ನಲ್ಲೂ ಮಾಡ್ಕೋಬೋದು. ಸೀಸನ್ನಲ್ಲೂ ಸಿಗುತ್ತೆ. ಬೇರೆ ರೀತಿ ನಾವು ಪಾರ್ಟ್ನಾಗ ಹಾಕಿದ್ರೆ ಅದನ್ನೂ ಮನೆಯಲ್ಲೂ ಆಗ್ಬೋದು. ಮತ್ತು ಸ್ವಲ್ಪ ಇದು ಜಾಗ ಇದ್ದಲ್ಲಿ ಹಾಕಿದ್ರೂ ಆಗುತ್ತೆ ನೋಡಿರಿ. ಇದು ಚೆನ್ನಾಗಿದೆ ರೀ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೇನೆ. ಈಗ ನಮಗೇನಂತಂದರೆ ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಈಗ ನೋಡಿರಿ, ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇದಕ್ಕೆ ಫಸ್ಟಿಗೆ ನಾನು ಇದು ಹಾಕ್ಕೋತಾ ಇದ್ದೇನೆ. ನಮ್ಮದು ಬ್ಯಾಡಗಿ ಮೆಣಸಿನ್ಕಾಯಿ ಇದೆ ನೋಡಿರಿ, ಅದನ್ನು ಸಹ ಹಾಕ್ಕೋತಾ ಇದ್ದೇನೆ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೇನೆ. ಮತ್ತು ನಾವು ಇದೆಲ್ಲ ರುಬ್ಬದಾದಮೇಲೆ ನಾವು ರುಚಿಗೆ ನೋಡ್ಕೇಸಂದ್ರೆ ಹಾಕ್ಕೋಬೋದು. ಮತ್ತು ಇಲ್ಲಿ ನಾವು ಇಟ್ಕೊಂಡಿದ್ದೆ ನೋಡಿರಿ, ಓಂಕಾಳು, ಜೀರಿಗೆ ಮತ್ತು ಎಳ್ಳು, ಇವನ್ನು ಸಹ ನಾನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದಕ್ಕೆ ನಾನು ಹುಣಸೆ ರಸವನ್ನು ಸಹ ಹಾಕ್ಕೋತಾ ಇದ್ದೇನೆ ನೋಡ್ಬೋದು. ಈಗ ನಾನು ಇದನ್ನು ಇಷ್ಟೆಲ್ಲ ಮಿಕ್ಸಿ ಮಾಡ್ಕೊತೀನಿ. ನೀವು ನೋಡ್ಬೋದು, ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನೋಡಿರಿ. ಈ ಥರ ಆಗಿದೆ. ಇನ್ನೊಂಚೂರು ನಮಗೆ ನೈಸ್ ಬೇಕಾಗುತ್ತೆ. ಹಾಗಾಗಿ ನಾನೊಂಚೂರು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೇನೆ. ನೀರು ಯಾಕಂತಂದರೆ ಸ್ವಲ್ಪ ನಮಗೆ ನೈಸಾಗಿ ಇರಬೇಕಾಗುತ್ತೆ. ಈಗ ನೀವು ನೋಡ್ಬೋದು, ನಮ್ಮದು ನಾನಿನ್ನೂ ರುಬ್ಬಲಿಲ್ಲ, ನೀರು ಹಾಕಿಬಿಟ್ಟಿದ್ದೇನೆ. ಇಲ್ಲಿ ಇವಾಗ ಇನ್ನೊಂದು ಸ್ವಲ್ಪ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೇನೆ. ಬೆಳ್ಳುಳ್ಳಿ ಮತ್ತು ಸ್ವಲ್ಪನೇ ಇದು ಶುಂಠಿ, ಮತ್ತು ಒಂದು ಅರ್ಧ ಟೀ ಸ್ಪೂನಾಗಷ್ಟು ಧನಿಯಾ ಪುಡಿ. ಇದು ಟೇಸ್ಟು ಒಳ್ಳೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ನೋಡ್ಬೋದು, ನಮ್ಮದು ಇದು ಮಾಡ್ಕೊಂಡಾಗಿದೆ ನೋಡಿರಿ. ಈ ಥರನೇ ನಮಗೆ ಪೈನು ಪೇಸ್ಟ್ ಹಾಕಬೇಕು. ನೈಸಾದಂಥ ಒಂದು ಪೇಸ್ಟ್ ಆಗಬೇಕು. ಇದು ತುಂಬ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾಯಿದೆ ನೋಡ್ಬೋದು ರೀ. ನಾವು ಹಾಕಿರೋದೆಲ್ಲ ಇದು ಚೆನ್ನಾಗಿ ಇದಾಗಿದೆ. ನಾನಿದನ್ನು ಎಲ್ಲವನ್ನು ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು, ನಾನು ಪೇಸ್ಟ್ ತೆಗೆದಿಟ್ಕೊಂಡಿದ್ದೇನೆ ರೀ. ಸ್ವಲ್ಪ ನೋಡಿರಿ, ಇಲ್ಲಿ ನಾನು ನೀರನ್ನು ತೊಳೆದಿಟ್ಕೊಂಡಿದ್ದೇನೆ. ಅಂದರೆ ಇದು ತುಂಬ ನಮಗೆ ಗಟ್ಟಿ ಆಗಿರಬಾರ್ದು, ಸ್ವಲ್ಪ ತೆಳುವೇ ಇರಬೇಕು. ಯಾಕಂದರೆ ಇದರೊಳಗೆ ನಾವೀಗ ಕಡಲೆ ಹಿಟ್ಟು ಒಂದು 3 ಟೇಬಲ್ ಸ್ಪೂನು. ನೀವು ಸ್ವಲ್ಪ ಮಾಡೋದಿದ್ದರೆ ಕಡಿಮೆ ಹಾಕ್ಕೊಳ್ಳಿ. ಜಾಸ್ತಿ ಈಗ ನಾನು 3 ದೊಡ್ಡ ಎಲೆ ತೊಗೊಂಡಿದ್ದೀನಿ ನೋಡಿರಿ. ಅಷ್ಟಕ್ಕೆ ಬೇಕಾಗಷ್ಟು. ಒಂದೊಂದು ಸತಿ ನಿಮಗೆ ತೆಳುವ ಅಂತ ಅನಿಸ್ತು ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ರಿ. ಇಲ್ಲ ಅಂತಂದರೆ ಗಟ್ಟಿ ಆಯಿತು ಅಂದರೆ ಒಂಚೂರು ನೀರು ಹಾಕ್ಕೊರಿ. ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಈಗ ನೋಡ್ಬೋದು, ನಮ್ಮದು ಮಸಾಲ ರೆಡಿಯಾಗಿದೆ. ಚೂರು ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ ರೀ. ಹಾಗಾಗಿ ನಾನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಈಗ ನೀವು ನೋಡ್ಬೋದು, ನಾನು ಇದನ್ನು 2 ಜನ ಕಟ್ ಮಾಡ್ತಾಯಿದ್ದೀನಿ ರೀ. ಈ ಥರನೇ ನಾನು ಕಟ್ ಮಾಡಬೇಕಾಗುತ್ತೆ.
ಅಂದರೆ ಇದು ದಪ್ಪ ಇರುತ್ತೆ ನೋಡಿರಿ. ನಾವು ಫೋಲ್ಡ್ ಮಾಡಬೇಕಾದ್ರೆ ಸರಿಗಾಗಲ್ಲ. ಹಾಗಾಗಿ ಇದನ್ನು ಈ ಥರ ನಾವು ಎಷ್ಟಾದಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಇದು ಎಡ್ಜು ಕಟ್ ಮಾಡ್ಕೊಂಡೆ ನೋಡಿರಿ. ಈ ಥರ ಒಂದ್ರದಾಗೆ ನಾನು 2 ಮಾಡ್ತಾಯಿದ್ದೀನಿ. ಈ ಥರನೇ ಎಲೆ ನನಗೆ ಸಪ್ರೇಟಾಗಿ ಒಂದೊಂದು ನೋಡ್ಬೋದು ನೀವು. ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಇದನ್ನು ಈ ಥರ ಬಿಡಿಸ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ನಮ್ಮದು ಇದೊಂದು ಸ್ವಲ್ಪ ನಾವು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದೇವೆ ನೋಡಿರಿ. ಇದು ಸ್ವಲ್ಪ ಗಟ್ಟಿಯಾಗಿದೆ. ನಾವಿನ್ನು ಸ್ವಲ್ಪ ನೀರು ಹಾಕೋತಾ ಇದ್ದೀವಿ. ತುಂಬ ಗಟ್ಟಿ ಇರಬಾರ್ದು, ನಮಗೆ ತೆಳುವಾಗಿರಬೇಕು. ನೋಡ್ಬೋದು ಇಲ್ಲಿ ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲು ಇದಕ್ಕೆ ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು. ಇದಕ್ಕೆ ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೀವು ನೋಡ್ಬೋದು ನಾನು ನಮ್ಮದು ಬ್ಯಾಟರ್ ಏನಿದೆ ನೋಡಿರಿ, ಅದನ್ನು ಫುಲ್ಲು ಇದಕ್ಕೆ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು ಇದು ನಾನು ಕೊನೆವರೆಗೂ ಇಲ್ಲಿ ನಮ್ಮದೇನಿದು ಇದೆ ನೋಡಿರಿ, ದೊಡ್ಡ ಎಲೆ, ಅಲ್ಲಿ ತನಕನೂ ನಾನು ಇದೇ ಥರನೇ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದು ಫುಲ್ಲಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ. ಈ ಥರನೇ ನೋಡ್ಬೋದು ನೀವು. ಇದು ಎಲೆ ತುಂಬ ದೊಡ್ಡದಿದೆ, ಹಾಗಾಗಿ ನೋಡ್ಬೋದು ನೀವು. ನಾನು ಇಲ್ಲಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಇದ್ರ ಮೇಲೆ ಇನ್ನೊಂದು ಇವಾಗ ಎಲೆಯನ್ನು ಇಡ್ತೀನಿ. ನೋಡ್ಬೋದು ನೀವು. ಇದು ನಾನು ಅಪೋಸಿಟ್ ಇಡ್ತೀನಿ. ನೋಡ್ಬೋದು ನೀವು. ಇದ್ರದ್ದು ಮುಖ ಈ ಕಡೆ ಆಗಿದೆ, ಇದು ನೋಡ್ಬೋದು ನೀವು. ಮತ್ತು ಇದ್ರದ್ದು ಈ ಕಡೆ ಆಗಿದೆ. ಈ ಥರನೇ ನಾನು ಅಪೋಸಿಟ್ಟು ಈ ಥರನೇ ಇಟ್ಕೋತೀನಿ. ನಮಗೆ ರೋಲ್ ಮಾಡೋಕ್ಕೆ ಬೇಕು ನೋಡಿರಿ, ಅದಕ್ಕೆ ನಾನು ಈ ಥರ ಇಟ್ಟು ಇದ್ರ ಮೇಲೆ ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ನೋಡಿರಿ. ಯಾಕಂದರೆ ಈಗ ರಜಾ ಬರ್ತಾ ಇದೆ ನೋಡಿರಿ ಮನೆಯಲ್ಲಿ. ನಿಮಗೆ ಸ್ವಲ್ಪ ಟೈಮ್ ಇದ್ದಾಗೆ ಈ ಥರ ಏನಾನ ಒಂದು ಹೊಸದು ತಿಂಡಿ ಮಾಡಬೇಕಾಗದಾಗೆ ಈ ಥರ ಒಂದೊಂದು ಹೊಸದು ಎಲ್ಲ ಇಟ್ಬಿಟ್ಟು ನೀವು ಮಿಕ್ಸಿಗೆ ಹಾಕೊಂಡ್ರೆ ಸಾಕು ನಿಮಗೆ. ನೋಡ್ಬೋದು ನಾನಿವಾಗ ಪೂರ್ತಿ ಕೊನೆಯವರೆಗೂ ಸ್ಪ್ರೆಡ್ಡು ಮಾಡ್ಕೊಂಡಾಗಿದೆ ಇಲ್ಲಿ. ಈಗ ನಾನು ಇದನ್ನು ಈ ಥರನೇ ಇದು ನಾನು ಮಡಿಸ್ತಾ ಇದ್ದೀನಿ. ನೋಡ್ಬೋದು. ಈಗ ನಾನು ಇದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಈ ಥರನೇ. ಅಂದರೆ ಇದು ನಮಗೆ ಸ್ವಲ್ಪ ಹೀಗೆ ನಾವು ಈ ಕಡೆದೇನಿದೆ ನೋಡಿರಿ, ಈ ಥರ ನಾವು ಇದನ್ನು ಈ ಥರ ಇಟ್ಕೊಂಡು ಮತ್ತು ಈ ಸೈಡಿಂದು ನಾವು ಫೋಲ್ಡ್ ಮಾಡಬೇಕಾಗತ್ತೆ. ಇದು ಒಂಚೂರು ಟೈಟಾಗಿ ತೊಗೋಬೇಕಾಗುತ್ತೆ ನಾವು. ನೋಡ್ಬೋದು ನೀವು. ಸ್ವಲ್ಪ ಇದು ಎಲೆ ದಪ್ಪ ಇದೆ, ನಾನು ಕಟ್ ಮಾಡಿದ್ದೀನಿ. ಆದ್ರೂ ನಾವು ಈ ಥರ ಇದು ಟೈಟಾಗಿ ತೊಗೊಂಡಾಗೆ ನಮಗೆ ನಾವು ಬೇಯಿಸ್ಲಿಕ್ಕಿಟ್ಟಾಗ ಅದು ಬಿಚ್ಚೋದಿಲ್ಲ. ಹಾಗಾಗಿ ನಾವು ಎಲೆಗಳನ್ನು ಈ ಥರ ಮಾಡಿಬಿಟ್ಟು ಹಿಂಗೆ ನೋಡ್ಬೋದು ನೀವು. ನಮ್ಮದು ಎಲೆ ಒಂಚೂರು ಇದು ಬಂದಿದೆ. ಈ ಥರನೇ ನಾವು ಒಳಗಡೆ ಹಾಕೊಂಡ್ಬಿಟ್ಟು ಇದಕ್ಕೆ ಈ ಕಡೆ ಸಣ್ಣ ಎಲೆಗಳು ಬರ್ತಾಯಿದೆ. ನೋಡ್ಬೋದು. ನಾವು ಈ ಥರನೇ ಫೋಲ್ಡ್ ಮಾಡಿಬಿಟ್ಟು ಈಗ ನಮ್ಮದು ಇದು ರೆಡಿ ಆಯಿತು. ಒಂದು ಇಲ್ಲಿ ನೋಡ್ಬೋದು ನೀವು, ನಂದು 3 ರೋಲ್ ಮಾಡಿದ್ದೇನೆ ನಾನು. 3 ಎಲೆಗಳಿತ್ತು ನೋಡಿರಿ. 3 ಎಲೆಗಳಲ್ಲಿ 3 ರೋಲ್ ಮಾಡಿದ್ದೇನೆ. ಇವಾಗ ನಾನು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊತೀನಿ. ನೀವು ನೋಡ್ಬೋದು ನಾನು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೀರು ಕುದಿ ಬರಬೇಕಾದ್ರೆ ನಾನು ಅದೆಲ್ಲ ನಾನು ರೋಲ್ ಮಾಡಿ ಇಟ್ಕೊಂಡಿದ್ದು ಬೇಯಿಸ್ಲಿಕ್ಕೆ ಇಡ್ತೇನೆ. ನೀವು ನೋಡ್ಬೋದು ನಮ್ಮದು ನೀರು ಬಿಸಿಯಾಗಿದೆ. ನಾನು ಇದನ್ನು ಈ ಥರ ಜಾಲರಿ ಥರ ಇಟ್ಕೊತೀನಿ. ನಿಮ್ಮಲ್ಲಿ ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆ ಇಟ್ಕೋಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ನಾನು ಇದನ್ನು ಇಲ್ಲಿ ಇಟ್ಟು ಬೇಯಿಸ್ತಾ ಇದ್ದೇನೆ. ನೋಡ್ಬೋದು. ಈಗ ನಾವು ಇನ್ನೊಂದು ಸಹ ಇಟ್ಕೊತಾ ಇದ್ದೇವೆ. ನಮ್ಮದು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದನ್ನು ಸಹ 3 ನಾನು ಇಟ್ಕೊಂಡಿದ್ದೇನೆ. ಈಗ ನೋಡಿರಿ ನಮ್ಮದು 3 ನಾನು ಇಟ್ಕೊಂಡಾಗಿದೆ. ಇದನ್ನು ನಾನು ಫುಲ್ ಕಂಪ್ಲೀಟಾಗಿ ಇದನ್ನು ಈ ಥರ ಇದು ಬರಲಾರ್ದಂಗೆ, ಹೊರಗಡೆ ಗಾಳಿ ಬರಲಾರ್ದಂಗೆ ಇದನ್ನಿಟ್ಟು ಬೇಯಿಸ್ತಾ ಇದ್ದೀನಿ. ಒಂದು 15 ನಿಮಿಷಗಳ ಕಾಲ ಬೇಯಿಸೋಣ. ಈಗ ನೀವು ನೋಡ್ಬೋದು ನಮ್ಮದು 15 ನಿಮಿಷಗಳ ಕಾಲ ಆಗಿದೆ. ನಾನು ಇದನ್ನು ಆಫ್ ಮಾಡ್ತಾ ಇದ್ದೇನೆ. ನಾನೊಂದು 10 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೇನೆ. ಈಗ ನೋಡೋಣ ರೀ, ನಮ್ಮದು ತೆಗೆದು ಒಂದು ಸ್ವಲ್ಪ 10 ನಿಮಿಷ ಆಗಿದೆ. ನೋಡ್ಬೋದು ನಮ್ಮದು ಬೆಂದಿದೆ. ನಾವಿದನ್ನು ಓಪನ್ ಮಾಡಿದ್ರೆ ನೋಡ್ರಿ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ನಮಗೆ. ನಾನು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತೀನಿ. ನೋಡ್ಬೋದು ನಮ್ಮದು ಇವಾಗ ಸ್ವಲ್ಪ ಆರಿದೆ.
ನಾನು ಇವಾಗ ಪೀಸ್ಗಳನ್ನು ಕಟ್ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು, ಇದು ಸ್ವಲ್ಪ ಬೆಂದಿದೆ ನೋಡ್ರಿ. ಹಾಗಾಗಿ ಸ್ವಲ್ಪನೇ ಈ ಥರ ನಾವು ಕಟ್ ಮಾಡಿದ್ರೆ ಸಾಕು, ನಮ್ಮದು ಸಪ್ರೇಟಾಗಿ ಪೀಸು ಆಗುತ್ತೆ. ನೋಡ್ಬೋದು ನೀವು, ನಾವು ಒಂಚೂರು ಅಕ್ಕಿ ಹಿಟ್ಟು ಹಾಕಿಲ್ಲ ನೋಡ್ರಿ, ಅದಕ್ಕಾಗಿ ತುಂಬ ಮೆಲ್ಟ್ ಆಗಿದೆ. ನೋಡ್ಬೋದು, ಇನ್ನೂ ಬಿಸಿ ಇದೆ, ಮುಟ್ಟಕ್ಕೆ ಬರ್ತಾ ಇಲ್ಲ. ಸ್ವಲ್ಪನೇ ನಾನು ಬಿಟ್ಕೊಂಡಿದ್ದೇನೆ. ಇಲ್ಲಿ ಇನ್ನೊಂದು ಶೇಪ್ ನಾನು ಕಟ್ ಮಾಡ್ತಾ ಇದ್ದೇನೆ. ನೋಡ್ಬೋದು, ನಾನಿವಾಗ ಪೀಸನ್ನು ಕಟ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ನಾನು ಇದನ್ನು ಈ ಥರನೇ ಕಟ್ ಮಾಡ್ಕೊಂಡಿದ್ದೇನೆ. ನಂದು ಇನ್ನೂ 2 ಇದೆ, ಅದನ್ನು ಸಹ ಕಟ್ ಮಾಡ್ಕೊತೀನಿ. ನೀವು ನೋಡ್ಬೋದು, ನಮ್ಮದು ಇಷ್ಟು ಪೀಸ್ ಆಗಿದೆ. ಇದೊಂದು ಸ್ವಲ್ಪ ಪೀಸು ಮತ್ತು ಇಲ್ಲಿ ಒಂದು ಸ್ವಲ್ಪ ನಾನು ಪೀಸ್ಗಳನ್ನು ಮಾಡಿಟ್ಕೊಂಡಿದ್ದೇನೆ. ನಾನು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ತೇನೆ. ನೀವು ನೋಡ್ಬೋದು, ನಾನು ಆಯಿಲನ್ನು ಬಿಸಿ ಮಾಡ್ಕೊಂಡೇ ಇದ್ದೇನೆ. ಆಯಿಲ್ ಬಿಸಿ ಆದ ತಕ್ಷಣವೇ ನಾನು ಅದನ್ನು ನಾವು ಮಾಡಿಟ್ಕೊಂಡಿದ್ದು ಇದರೊಳಗೆ ಕರಿತೀನಿ. ನೋಡ್ಬೋದು ರೀ, ಈಗ ನೀವು ನೋಡ್ಬೋದು ನಮ್ಮದು ಆಯಿಲು ಬಿಸಿ ಆಗಿದೆ. ನಾನು ಒಂದೊಂದೇ ಸಹ ಇದರೊಳಗೆ ನಾನು ಫ್ರೈ ಮಾಡ್ಕೊತಾ ಇದ್ದೇನೆ. ನೋಡಿರಿ, ನಮ್ಮದು ಎಣ್ಣೆ ಕಾದಿದೆ. ಹಾಗಾಗಿ ನಾವು ಮೊದಲೇ ಚಿಕ್ಕ ಪೀಸ್ಗಳನ್ನು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮು ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಇದು ಬೆಂದಿರ್ತದೆ ನೋಡಿರಿ, ಬೇಗನೆ ಇದು ಫ್ರೈ ಆಗುತ್ತೆ. ನೋಡ್ಬೋದು, ಸ್ವಲ್ಪ ಗರಿ ಗರಿಯಾಗಿನೂ ಬರುತ್ತೆ. ತುಂಬ ಹೈ ಫ್ಲೇಮ್ ಇಟ್ಟರೆ ಅದು ಸೀದೋದಂಗೆ ಆಗುತ್ತೆ. ಹಾಗಾಗಿ ನೋಡ್ಬೋದು, ಇದು ಒಳ್ಳೆಯ ಒಂದು ಪರಿಮಳ ಬರುತ್ತೆ ನಿಮಗೆ ನಾವು ಫ್ರೈ ಮಾಡಬೇಕಾದ್ರೆ. ನೋಡ್ಬೋದು, ನಮ್ಮ ಎಲೆಗಳೆಲ್ಲ ಗರಿ ಗರಿಯಾಗಿ ಕಾಣ್ತಾ ಇದ್ದಾವೆ ನೋಡ್ರಿ. ಒಳ್ಳೆಯ ಒಂದು ಪರಿಮಳನೂ ಚೆನ್ನಾಗಿ ಘಮ ಘಮ ಪರಿಮಳ ಬರ್ತಾ ಇದೆ. ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೆ. ಇದು ಒಂದು ಡಿಫ್ರೆಂಟ್ ಆದಂಥ ಒಂದು ಪತ್ರು ವಡೆ ಇದು. ಈಗ ನೀವು ನೋಡ್ತಾ ಇದ್ದೀರಿ, ನಾವು ತೆಗಿತಾ ಇದ್ದೇವೆ ಒಂದೊಂದಾಗಿಯೇ. ನಮ್ಮದು ಫ್ರೈ ಆಗಿದೆ ನೋಡ್ರಿ, ಇವೆಲ್ಲ ತೆಗಿತಾ ಇದ್ದೇನೆ. ಇದು ಒಂಚೂರು ಆರಬೇಕಾಗುತ್ತೆ, ಬಿಸಿ ಇದೆ ತುಂಬ. ನೀವು ನೋಡ್ಬೋದು, ನಮ್ಮದು ಇಲ್ಲಿ ಮೊಸರನ್ನು ಈ ಥರ ಮಾಡಿಟ್ಕೊಂಡಿದ್ದೇವೆ. ಮತ್ತು ನಾವು ಈ ಮೊಸರಿನಲ್ಲಿ ಈ ಥರನೇ ನಾವು ಒಂದೊಂದಾಗಿಯೇ ನಮ್ಮದು ಕರೆದಿರೋದು ಇದು ಹಾಕೋಣ ರೀ. ಇದು ಒಂದು ತುಂಬ ಡಿಫ್ರೆಂಟ್ ಆದಂತಹ ಟೇಸ್ಟನ್ನು ಕೊಡುತ್ತೆ ನಮಗೆ. ಈಗ ನೋಡ್ಬೋದು ನೀವು, ನಮ್ಮದು ಮೊಸರಿನಲ್ಲಿ ಈ ಥರ ಅದ್ಬಿಟ್ಟು ನಾವು ಇದನ್ನು ಸಹ ಒಂದು ತಟ್ಟೆ ಒಳಗೆ ಹಾಕಿ ಕಟ್ ಮಾಡಿ ತಿನ್ಬೋದು. ತುಂಬ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ನೀವು ನೋಡ್ಬೋದು, ನಮ್ಮದು ಇವಾಗ ಗರಿ ಗರಿ ಆದಂಥ ಒಂದು ಇದು ಆಗಿದೆ ನಮ್ಮದು ಪತ್ರು ವಡೆ. ನೋಡ್ಬೋದು ರೀ, ನಮ್ಮದು ಇದು ತುಂಬ ಬಿಸಿಯಾಗಿದೆ. ಹಾಗಾಗಿ ನಿಮಗೆ ಸ್ವಲ್ಪನೇ ನಾನು ಬಿಡಿಸಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು, ನಮ್ಮದು ಈ ಥರ ಗರಿ ಗರಿಯಾಗಿ ಈ ಥರ ಪದರಾಗಿ ಬರುತ್ತೆ ನಮ್ಮದು. ಇಲ್ಲಿ ನೀವು ನೋಡ್ಬೋದು, ತುಂಬ ಬಿಸಿಯಾಗಿದೆ. ಹಾಗಾಗಿ ನಾನು ಇದನ್ನು ಸಹ ನಿಮಗೆ ಬಿಟ್ಟು ತೋರಿಸ್ತಾ ಇದ್ದೇನೆ. ನೋಡ್ಬೋದು, ಈ ಥರನೇ ನಮಗೆ ಒಳಗೆ ಈ ಥರ ಸ್ಟಫಿಂಗ್ ಇರುತ್ತೆ. ಇದು ಮೇಲ್ಗಡೆ ಈ ಥರ ನಮಗೆ ಫ್ರೈ ಆಗಿರುತ್ತೆ. ಮತ್ತು ಇಲ್ಲಿ ನಾವು ಮೊಸರಿನಲ್ಲೂ ಸಹ ಹಾಕಿದ್ದೇವೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.